ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಮೈ ವ್ಲಾಗ್. ಇದು ಮಿನಿ ವ್ಲಾಗ್, ಇದು ಮಂಡೇ ವ್ಲಾಗ್. ಎಲ್ಲರಿಗೂ ಮೊದಲನೇದಾಗಿ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಮನೆಯಲ್ಲಿ ನಾವು ಘಟ ಸ್ಥಾಪನೆ ಮಾಡ್ತೀವಿ, ದೀಪ ಹಾಕ್ತೀವಿ 9 ದಿನ ನಾವು. ಸೊ ಇವತ್ತು ಬೆಳಗ್ಗೆ ಎಲ್ಲ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಸ್ನಾನ ಎಲ್ಲ ಮಾಡಿ ಮಕ್ಕಳಿಗೆ ಫ್ರೆಶ್ ಅಪ್ ಮಾಡಿಸಿ ಪೂಜೆಗೆ ಎಲ್ಲ ತಯಾರಿ ಮಾಡ್ಕೊತಾಯಿದ್ದೆ. ಜೊತೆಗೆ ಅಡುಗೆ ಕೂಡ ಮಾಡ್ತಾಯಿದ್ದೆ. ಹೋಳಿಗೆ ಮಾಡಿದ್ವಿ, ಬೇಳೆ ಹೋಳಿಗೆ. ಹೂರಣ ಎಲ್ಲ ಹಿಟ್ಟೆಲ್ಲ ಕಲಸಿ ಹೋಳಿಗೆಗೆಲ್ಲ ರೆಡಿ ಮಾಡಿಕೊಂಡು, ಜೊತೆಗೆ ಪೂಜೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ತಾಯಿದ್ವಿ. 9 ದಿನ ಉಪವಾಸ ಕೂಡ ಮಾಡಿ ಒಂದೊತ್ತು ಊಟ ಮಾಡ್ತಾರೆ. ಆಮೇಲೆ ಇದು ನನ್ನ 7ನೇ ವರ್ಷದ್ದು ದಸರಾ. ಮದುವೆ ಆಗಿ 7 ವರ್ಷ ಆಯಿತು. ಸೊ ಇದು ನನ್ನ ಗಂಡನ ಮನೇಲಿ ಮಾಡ್ತಾರೆ. ನಮ್ಮ ತವ್ರ ಮನೆಯಲ್ಲಿ ನಾವು ಈ ರೀತಿ ಮಾಡೋದಿಲ್ಲ, ಸ್ಥಾಪನೆ ಎಲ್ಲ. ಈ ರೀತಿ ನಾವು ಮದನಾನ ಈ ಥರ ಹಾಕಿ ಒಳಗಡೆ ಸಸಿ ನೆಡೋ ಇದು ಇರುತ್ತೆ. ಇದೆಲ್ಲ ಒಳ್ಳೆಯದು ಆಗಲಿ, ಕೆಟ್ಟದೆಲ್ಲ ಹೋಗಿ ಒಳ್ಳೆಯದಾಗಲಿ ಅನ್ನೋದೊಂದು ಉದ್ದೇಶ. ಆಮೇಲೆ ಎಲ್ಲ ನಾನು ಪೂಜೆಗೆಲ್ಲ ತಯಾರಿ ಮಾಡ್ಕೊತಾಯಿದ್ದೆ. ಹಣ್ಣು ಹಂಪಲೆಲ್ಲ ಇಟ್ಟು ಒನ್ ಟೈಮ್ ಎಲ್ಲ ರೆಡಿ ಆದಮೇಲೆ ದೀಪ ಹಚ್ಚಿದ್ಮೇಲೆ 9 ದಿನ ಆ ದೀಪ ಆರದೆ ನೋಡ್ಕೊಳೋದು. ಇದೇ ರೀತಿ ವೀಳ್ಯದೆಲೆಲ್ಲ ಇಟ್ಟು ರೆಡಿ ಮಾಡಿ, ಅದು ಜೋಳದ ತೆನೆ ಅದನ್ನು ಮಧ್ಯಕ್ಕೆ ಇಟ್ಟಿರೋದು. ಈ ರೀತಿ ರೆಡಿಯಾಗಿ ನಮ್ಮ ಪೂಜೆ ಆಯಿತು. ಸೊ ಪೂಜೆ ಎಲ್ಲ ಮುಗಿಸಿ ಮಕ್ಕಳಿಗೆಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಸಿ ಈ ಥರ ಎಲ್ಲ ಮುಗಿಸ್ಕೊಂಡ್ವಿ. ಇದಾಗಿತ್ತು ನಮ್ಮ ನವರಾತ್ರಿಯ ಮೊದಲನೇ ದಿನದ್ದು. ಆಮೇಲೆ ಅಡುಗೆಗೆಲ್ಲ ರೆಡಿ ಮಾಡಿಕೊಂಡೆ. ಪಲ್ಯ, ಸಾರು, ಹೋಳಿಗೆ ಸಾರು, ಅನ್ನ, ಹೋಳಿಗೆ ಎಲ್ಲ ರೆಡಿ ಮಾಡಿ ಮನೆ ಪಕ್ಕದ ಮನೆ ಹುಡುಗಿ ಜೊತೆ ನಮ್ಮ ಮಕ್ಕಳು ಆಡ್ತಾಯಿದ್ರು. ಇಷ್ಟೇ ಆಗಿತ್ತು ಇವತ್ತಿನ ವ್ಲಾಗ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.